ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ 21ನೇ ತಾರೀಕಿನಿಂದ ಅರ್ಜಿಗಳು ಪ್ರಾರಂಭ ಆಗಿದೆ. ಎಲ್ಲಿ ಅಂದ್ರೆ ನಮ್ಮ ಒಂದು ಭಾರತೀಯ ಪ್ರಾದೇಶಿಕ ಸೇನೆಯಲ್ಲಿ ಸೈನಿಕ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ತುಂಬಾ ಜನ ಕಾಯ್ತಾ ಇದಾರೆ. ಏಜ್ ಕೂಡ ಡಿಬಾರ್ ಆಗಿತ್ತು. ಸರ್ ನಮಗೆ ನೇಮಕಾತಿ ಆಗುತ್ತೋ ಇಲ್ಲೋ, ನಮಗೆ ಸಡಿಲಿಕೆ ಕೊಡ್ತಾರ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ನೋಡಿ, ಪ್ರಾದೇಶಿಕ ಸೇನೆಯಲ್ಲಿ 18 ವರ್ಷದಿಂದ 50 ವರ್ಷದ ತನಕ ಅವಕಾಶ ಕೊಟ್ಟಿದ್ದಾರೆ. ಇದೊಂದು ಖುಷಿಯ ವಿಚಾರ. ನೋಡಿ, ಈ ಒಂದು ನೇಮಕಾತಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಪ್ರಾದೇಶಿಕ ಸೇನೆ ಅಂದ್ರೆ ನಮ್ಮ ಒಂದು ಟಿ.ಎ. ರ್ಯಾಲಿ ಅಂತ ಏನು ಕರೀತಾರಲ್ಲ, ಆ ಒಂದು ಟಿ.ಎ. ಸಂಸ್ಥೆಯಲ್ಲಿ ಅರ್ಜಿ ಕರೆದಿರ್ತಾರೆ. ಇಲ್ಲಿ ಕಲಿರುವಂತ ಪೋಸ್ಟ್ ಆಗಲೇ ತಿಳಿಸ್ಕೊಟ್ಟಿರುವಂತ ಸೈನಿಕ ಪೋಸ್ಟ್. ಸೈನಿಕ ಅಂದ್ಮೇಲೆ ಒಂದೇ ಸೈನಿಕ ಅಲ್ಲ, ಅದರಲ್ಲಿ ವಿವಿಧ ಪ್ರಕಾರ ಇರತ್ತೆ. ಅದ್ರ ಬಗ್ಗೆ ಮಾತಾಡ್ತಾ ಇರೋದು. ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ. ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 19 ಜುಲೈ 21/6/2025 ಅಧಿಸೂಚನೆಗಳು ಪ್ರಾರಂಭ ಆಗಿರತ್ತೆ. ಅದ ನಂತರ ಅರ್ಜಿಗಳು ಪ್ರಾರಂಭ ಆಗಿರತ್ತೆ. ಇನ್ನು ಕೊನೆಯ ದಿನಾಂಕ 19 ಜುಲೈ 2025 ನೇರವಾಗಿ ಸಂದರ್ಶನಕ್ಕೆ ಭೇಟಿ ಕೊಡಬೇಕು. ಇದು ಒಂದು ಕಡೆ ಆದ್ರೆ, ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಅದೇ ಆಗಿರತ್ತೆ. ಅದ್ರ ಬಳಿಕ ನಿಮ್ಮೊಂದು ದೈಹಿಕ ಪರೀಕ್ಷೆಗಳು ನಡೆಸುವಂತ ದಿನಾಂಕ 16ರಿಂದ 19ನೇ ತಾರೀಕು ನಡೆಸ್ತಾರೆ. ಅಂದ್ರೆ ರ್ಯಾಲಿ ನಡೆಸ್ತಾರಲ್ಲ, ಆ ಎಲ್ಲ ನಡೆಸ್ತಾರೆ. ಅದ್ರ ಬಳಿಕ ನಿಮ್ಮೊಂದು ಕಿರುಪಟ್ಟಿ ಅದನ್ನೆಲ್ಲ ಮುಂದುಗಡೆ ತಿಳಿಸ್ಕೊಡ್ತಾನೆ. ಈಗ ಈ ಒಂದು ಪೋಸ್ಟ್ ಬಗ್ಗೆನೇ ಮಾತಾಡ್ತಾ ಇರೋದು. ಮಹಿಳೆಯರು ಪುರುಷರು ಇಬ್ಬರು ಅಪ್ಲೈ ಮಾಡಿ, ಯಾವುದೇ ರೀತಿ ಟೆನ್ಷನ್ ಇಲ್ಲ. ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ಮಾತಾಡ್ತೇನೆ. ನೋಡಿ, ಕೆಲವು ಜನ ಈಗಾಗಲೇ ಈ ಒಂದು ನೋಟಿಸ್ ಕೂಡ ನೋಡಿರ್ಬೋದು, ಗಮನಕ್ಕೆ ತಂದಿರಬಹುದು. ಈಗಾಗಲೇ ನಾನು ಇದ್ರ ಬಗ್ಗೆ ಆರ್ಟಿಕಲ್ ಅನ್ನ ಅಪ್ಲೋಡ್ ಮಾಡಿದ್ದೇನೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ, ಅದ ನಂತರ ಇನ್ಸ್ಟಾಗ್ರಾಮ್ ನಲ್ಲಿ. ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ಇದು ಟಿ.ಎ. ಆರ್ಮಿ ರ್ಯಾಲಿಗೆ ಸಂಬಂಧಪಟ್ಟಂತೆ ಆಗಿರತ್ತೆ. ಕೆಲವು ಜನ ಗೊತ್ತಿರಬಹುದು ಎಷ್ಟು ಪೋಸ್ಟ್ ಖಾಲಿ ಇದಾವೆ ಏನು ಅಂತ ಹೇಳಿ. ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ಪೋಸ್ಟ್ ಹೆಸರು, ದಿನಾಂಕ ಯಾವುದು ಏನು ಅಂತ ಪ್ರತಿಯೊಂದು ತಿಳಿಸ್ಕೊಡ್ತಾನೆ. ಇನ್ನೊಂದು ಖುಷಿಯ ವಿಚಾರ, ಇದಕ್ಕೆ ಲಿಖಿತ ಪರೀಕ್ಷೆ ಬಿಟ್ಟು ಉಳಿದಂತ ಎಲ್ಲ ಪರೀಕ್ಷೆ ಇರತ್ತೆ. ಲಿಖಿತ ಪರೀಕ್ಷೆ ಒಂದೇ ಇರಲ್ಲ. ತುಂಬಾ ಜನರಿಗೆ ಅದೇ ಕಷ್ಟ ಆಗಿರತ್ತೆ. ಅದೇ ಒಂದು ಪರೀಕ್ಷೆನ ತೆಗೆದು ಬಿಟ್ಟಿದ್ದಾರೆ. ಇದೊಂದು ಪ್ಲಸ್ ಪಾಯಿಂಟ್. ಬನ್ನಿ ಸ್ನೇಹಿತರೆ, ಇಲ್ಲಿ ಕಲ್ಲಿರುವಂತ ಪೋಸ್ಟ್ ನೋಡಿ. ಮೊದಲನೇದಾಗಿ ಜನರಲ್ ಡ್ಯೂಟಿ ಅಂತೇಳಿ 43 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಅತಿ ಹೆಚ್ಚು ಖಾಲಿರುವಂತ ಪೋಸ್ಟ್ ಜನರಲ್ ಡ್ಯೂಟಿ. ಇದು ಆಲ್ ಇಂಡಿಯಾದಲ್ಲಿ ಖಾಲಿರುವಂತ ಪೋಸ್ಟ್. ಬೇಸಿಕ್ ವಾಗಿ ಆಲ್ ಇಂಡಿಯಾದಲ್ಲಿ ಖಾಲಿರುವಂತ ಪೋಸ್ಟ್ ಆಗಿರತ್ತೆ. ಅದ್ರ ಬಳಿಕ ಸೋಲ್ಜರ್ ಹೊಸಲ ಹುದ್ದೆಗಳ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ನೋಡಿ. ಸೋಲ್ಜರ್ ಕುಶಲಕರ್ಮಿ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅದ್ರ ಬಳಿಕ ಸೈನಿಕ ಸಮುದಾಯದ ಅಧಿಕಾರಿ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಸೈನಿಕ ವಾಸರ್ಮ್ಯಾನ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಸೈನಿಕ ಗುಮಾಸ್ತ ಕ್ಲರ್ಕ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅದ್ರ ಬಳಿಕ ಸೈನಿಕ ಕುಶಲಕರ್ಮಿ ಲೋಹಶಾಸ್ತ್ರ, ಸೈನಿಕ ಟೈಲರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಸೈನಿಕ ಸಲಹೆಕರಣ ದುರಸ್ತಿ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಈಗ ಸೈನಿಕ ಅಂದ ಮೇಲೆ ಒಂದೇ ಪೋಸ್ಟ್ ಇರಲ್ಲ, ಬರೀ ಗುಂಡು ಹಾರಿಸೋದು ಅಷ್ಟೇ ಇರೋದಿಲ್ಲ, ಬಾರ್ಡರ್ದಲ್ಲಿ ಕಾಯೋದು ಅಷ್ಟೇ ಇರೋದಿಲ್ಲ. ಒಬ್ಬೊಬ್ರಿಗೆ ಏನೇನು ಕೆಲಸ ಇರತ್ತೆ ಅಂದ್ರೆ, ಈಗ ಸೈನಿಕ ಆದ ತಕ್ಷಣ ಒಬ್ರು ಕೆಲವು ಜನ ದೇವರು ದಿಂಡ್ರು ಇರ್ತಲ್ಲ, ಅದನ್ನ ಪೂಜೆ ಮಾಡೋದಾಗ್ಬೋದು. ಇನ್ನು ಕೆಲವು ಜನ ಏನು ಕೆಲಸ ಇರತ್ತಲ್ಲ, ಕಸ ಹುಡುಗೋದಾಗ್ಬೋದು. ಇನ್ನು ಕೆಲವು ಜನ ಅಡಿಗೆ ಮಾಡೋದಾಗ್ಬೋದು. ಇನ್ನು ಕೆಲವು ಜನ ಬೂಟ್ಗಳನ್ನ ಪಾಲಿಶ್ ಮಾಡೋದಾಗ್ಬೋದು. ಇನ್ನು ಕೆಲವು ಜನ ನೀರು ತುಂಬೋದಾಗ್ಬೋದು. ಇನ್ನು ಕೆಲವು ಜನ ಒಗ್ಯಾನ್ ಒಗ್ಯೋದಾಗ್ಬೋದು. ಅಂದ್ರೆ ಭಾಂಡೆ ಒಗ್ಯಾನ್ ಈ ರೀತಿಯಾಗಿ ಇರತ್ತಲ್ಲ, ಅದೆಲ್ಲ ಒಗ್ಯೋದಾಗ್ಬೋದು. ಈ ರೀತಿಯಾಗಿ ಹಲವಾರು ಕೆಲಸ ಇರತ್ತೆ. ಸೈನಿಕ ಅಂದ್ಮೇಲೆ ಬರೀ ಗುಂಡು ಹಾರಿಸೋದು ಅಷ್ಟೇ ಅಲ್ಲ, ಗುಂಡು ಹಾರಿಸೋರಿಗೆ ಬೇರೆ ಟ್ರೈನಿಂಗ್ ಕೊಡ್ತಾರೆ. ಮತ್ತೆ ಈ ರೀತಿ ಕೆಲಸ ಇರತ್ತಲ್ಲ, ಅದಕ್ಕೆ ಬೇರೆ ಟ್ರೈನಿಂಗ್ ಕೊಡ್ತಾರೆ. ನೋಡಿ, ಯಾರು ಕೂಡ ಭಾರತೀಯ ಸೇನೆ ಅಂದ್ಮೇಲೆ ನನಗಂತೂ ಅನ್ಸೋ ಮಟ್ಟಿಗೆ ತುಂಬಾ ಜನ ಕಾಯ್ತಾ ಇದಾರೆ ಈ ಒಂದು ಸೇನೆಯಲ್ಲಿ. ಈಗ ಅಪ್ಲೈ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾರು ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಂದು ತಿಳಿಸ್ಕೊಡ್ತಾ ಇರೋದು. ವಿಡಿಯೋ ಕೊನೆತನಕ ನೋಡಿ. ಬನ್ನಿ ಸ್ನೇಹಿತರೆ, ಈಗ ಪೋಸ್ಟ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಎಷ್ಟೆಷ್ಟು ಪೋಸ್ಟ್ ಖಾಲಿದೆ ಅದ್ರ ಬಗ್ಗೆ ಸ್ವಲ್ಪ ಕಣ್ಣಾಡಿಸ್ತೀನಿ ನೋಡಿ. ಒಂದು ಸಾರಿ ಈ ಒಂದು ಸೈನಿಕ ಸಲಹೀಕರಣ ದುರಸ್ತಿ ಅಂತ ಹೇಳಿ 3 ಪೋಸ್ಟ್ ಇರತ್ತೆ. ಸೈನಿಕ ಟೈಲರ್ ಹುದ್ದೆಗಳು 2 ಪೋಸ್ಟು. ಅದ ನಂತರ ಲೋಹಶಾಸ್ತ್ರ ಕುಶಲಕರ್ಮಿ ಸೈನಿಕ 2 ಪೋಸ್ಟು. ಸೈನಿಕ ಗುಮಾಸ್ತ 1 ಪೋಸ್ಟು. ಸೈನಿಕ ವಾಷರ್ಮ್ಯಾನ್ 2 ಪೋಸ್ಟು. ಸೈನಿಕ ಶೇಫ್ ಸಮುದಾಯ 1 ಪೋಸ್ಟು. ಅದ್ರ ಬಳಿಕ ಸೋಲ್ಜರ್ ಕುಶಲಕರ್ಮಿ ಮರೆ ಕೆಲಸ ಅಂತ ಹೇಳಿ 2 ಪೋಸ್ಟು. ಸೈನಿಕ ಸಾಮಾನ್ಯ ಕರ್ತವ್ಯ ಅಂದ್ರೆ GD, ಈ ಗುಂಡು ಹಾರಿಸ್ತಾರಲ್ಲ, ಅಂದ್ರೆ ಯುದ್ಧ ಮಾಡೋ ಸಮಯದಲ್ಲಿ ಆ ಒಂದು ಸೈನಿಕರು ವೀರ ಯೋಧರು 49 ಪೋಸ್ಟ್ ಖಾಲಿ ಇರತ್ತೆ. ಅದಕ್ಕೇನು ಅಪ್ಲೈ ಮಾಡಿ. ವಿದ್ಯಾರ್ಹತೆ ನಿಮ್ಗೆ ಗೊತ್ತಿರುವಂತೆ ಇಲ್ಲಿ ಕೊಟ್ಟೆ ಎಲ್ಲ ಅವರು ವಿದ್ಯಾರ್ಹತೆ. ನನಗನ್ನಿಸ್ ಮಟ್ಟಿಗೆ SSLC ಅದ ನಂತರ PUC ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಬೇಕು. ಇದು ಶಾರ್ಟ್ ನೋಟಿಸ್ ಆಗಿರತ್ತೆ. ಈಗಾಗಲೇ ಅರ್ಜಿ ಕರೆದಿದ್ದಾರೆ, ಅಪ್ಲೈ ಮಾಡಿ. ಆಯ್ಕೆ ಪ್ರಕಾರದಲ್ಲಿ ಒಂದು ವೈದ್ಯಕೀಯ ಪರೀಕ್ಷೆ ನಡೆಸ್ತಾರೆ. ಅದರ ಬಳಿಕ ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸ್ತಾರೆ ಮತ್ತು ಸಂದರ್ಶನ ಅಷ್ಟಾದ್ರೆ ಮುಗಿಯಿತು, ಆಯ್ಕೆ ಮಾಡ್ತಾರೆ. ಇನ್ನೊಂದು, ಇದಕ್ಕೆ ಸಂದರ್ಶನಕ್ಕೆ ಹೋಗೋದ್ರಿಂದ ಲಿಖಿತ ಪರೀಕ್ಷೆ ಇರೋದಿಲ್ಲ ಅಲ್ವಾ, ಸಂದರ್ಶನಕ್ಕೆ ಹೋಗೋದ್ರಿಂದ ದಿನಾಂಕ ಸಂದರ್ಶನಕ್ಕೆ ಹೋಗುವಂತ ದಿನಾಂಕ 19 ಜುಲೈ 2025 ಸಂದರ್ಶನಕ್ಕೆ ಹೋಗಬೇಕು. ಅದ್ರ ಬಳಿಕ ನಿಮ್ಮೊಂದು ದೈಹಿಕ ಪರೀಕ್ಷೆ ನೋಡಿ 14
15ನೇ ತಾರೀಕು ನಡೆಸ್ತಾರೆ. ಈ ಒಂದು ದಾಖಲಾತಿ ಮತ್ತು ದೈಹಿಕ ಪರೀಕ್ಷೆಗಳು. ಮತ್ತು ದೈಹಿಕ ಪರೀಕ್ಷೆಗೆ ನೀವೇನಾದರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ವೈದ್ಯಕೀಯ ಪರೀಕ್ಷೆಗೆ 16ರಿಂದ 19ನೇ ತಾರೀಕು ತನಕ ವೈದ್ಯಕೀಯ ಪರೀಕ್ಷೆ ಇರುತ್ತೆ. ಅದ ನಂತರ ನಿಮಗೆ ಆರ್ಡರ್ ಕಾಪಿ ಕಳಿಸ್ತಾರೆ. ಉಳಿದಂತ ಎಲ್ಲ ಟ್ರೈನಿಂಗ್ ಕೂಡ ನಡೆಸ್ತಾರೆ. ಇಷ್ಟು ಇದ್ರ ಬಗ್ಗೆ ಮಾಹಿತಿ. ಟೋಟಲ್ ಆಗಿ ಇದು 62 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಟೋಟಲ್ ಆಗಿ ಆಲ್ ಇಂಡಿಯಾದಲ್ಲಿ ಎಷ್ಟು ಹೇಳಿ 62 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಇದಕ್ಕೆ ನೀವು ಅಪ್ಲೈ ಮಾಡಬೇಕು. ಆಕೆಲ್ಲ ಭಾರತದಲ್ಲಿ ಆಯ್ಕೆದಂತ ವಿದ್ಯಾರ್ಥಿಗಳಿಗೆ ಇಷ್ಟೇ ಸಂಬಳ ಅಷ್ಟೇ ಸಂಬಳ ಅಂತ ಯಾವುದೇ ರೀತಿಯಾಗಿ ಇರೋದಿಲ್ಲ. ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಅವರು ಅಪ್ಲೈ ಮಾಡಿ. ಯಾರ್ಯಾರಿಗೆ ಏನೇನು ಖಾಲಿ ಇರತ್ತೆ ಅವರು ಕೂಡ ಅಪ್ಲೈ ಮಾಡ್ಬೇಕು ಅವಕಾಶ ಇರತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಇದ್ರ ಬಗ್ಗೆ ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈ ಒಂದು ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಒಂದ್ಸರಿ ವಿಸಿಟ್ ಮಾಡಿ, ಅಲ್ಲಿ ಸಿಗತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎಲ್ಲ ತಿಳಿಸ್ಕೊಟ್ಟಿದ್ದೇನೆ. ಮತ್ತು ಅಫಿಷಿಯಲ್ ಆಗಿರುವಂಥ ನೋಟಿಸು ಒಂದ್ಸರಿ ಟೆಲಿಗ್ರಾಮ್ ಗ್ರೂಪ್ಗೆ ವಿಸಿಟ್ ಮಾಡಿ.